ಅಂಗಾರಿಕ ಸಂಕಷ್ಟ ಆಗಿರೋದ್ರಿಂದ ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂಥರ ವಿಶೇಷತೆ ಇರುತ್ತೆ ರಂಗೋಲಿ ಹಾಕೊಳ್ಳೋದು ಕೂಡ ಬಾಗಿಲಿಗೆ. ಹಾಗೆ ಏನೇನು ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ನೋಡ್ಬೋದು. ಇಷ್ಟು ಸಿಂಪಲಾಗಿ ಅರ್ಶಿನ ಪುಡಿಯೆಲ್ಲ ವಿಘ್ನೇಶ್ವರ ಮಾಡ್ಕೊಂಡು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತೂ ಕ್ರಿಸ್ಪಿಯಾಗಿ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಅಂಗಾರಕ ಸಂಕಷ್ಟಿ ದಿನಸದ ಬ್ಲಾಗ್ ಇದಾಗಿರುತ್ತೆ. ಇವತ್ತು ಅಂಗಾರಕ ಸಂಕಷ್ಟಿ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ಕೊಬೇಕು. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಡ್ಲಿಗೆ ಅಂತ ರೆಡಿ ಮಾಡ್ತಿದ್ದೀನಿ. ಪಾಪು ದೋಸೆ ಬೇಕು ಅಂತ ಕೇಳಿದ್ದಾರೆ, ಹಾಗಾಗಿ ಅವ್ರಿಗೂ ದೋಸೆ ಕೂಡ ರೆಡಿ ಮಾಡಬೇಕು. ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರಷ್ಟೊಳಗಡೆ ತಿಂಡಿ ಕೂಡ ರೆಡಿ ಆಗಬೇಕು. ಹಾಗಾಗಿ ಬೇಗನೆ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಹಾಕಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಹಾಗಾಗಿ ಚಟ್ನಿ ಒಂದು ಮಾಡಿಕೊಂಡ್ರೆ ಸಾಕು. ರೆಗ್ಯುಲೇಟರ್ ಕೂಡ ಕೆಟ್ಟೋಗ್ಬಿಟ್ಟಿತ್ತು, ಹಾಗಾಗಿ ಮ್ಯಾಚ್ ಬಾಕ್ಸಲ್ಲೇ ಹಚ್ಕೊಳ್ತಿದ್ದೀನಿ. ಇನ್ನೇನು ಕೊಬ್ಬರಿ ಚಟ್ನಿ ಕೂಡ ರೆಡಿ ಮಾಡಿಕೊಂಡು ಅವ್ರು ತಿಂಡಿ ತಿಂದುಬಿಟ್ಟು ಹೊರಟರು. ಇನ್ನೇನು ಉದಿಸ್ಲೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ನೆಲ ಕೂಡ ಎಲ್ಲ ಒರೆಸ್ಕೊಂಡಿದ್ದೀನಿ. ಹಾಗಾಗಿ ಉದಿಸ್ಲು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಹಾಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಈಗ ಕೂಡ ವಾಯ್ಸ್ ಓವರ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡಿ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ನೋಡಿ, ನೆಲ ಒರೆಸಿದ 2 ನಿಮಿಷ ಆಗಿಲ್ಲ, ಅಲ್ಲಿ ಎಷ್ಟು ಬೇಗ ಒಣಕೊಂಡ್ಬಿಡುತ್ತೆ ಉದಿಸ್ಲು ನೆಲ. ಹಾಗಾಗಿ ಮತ್ತೆ ಬಟ್ಟೆ ತೊಗೊಂಡು ಮತ್ತೆ ಒರೆಸ್ಕೊಳ್ತಿದ್ದೀನಿ. ಯಾಕಂದರೆ ರಂಗೋಲಿ ಹಿಡಿಯೋದಿಲ್ಲ, ಒಣೆದಾಯಿತು ಅಂದರೆ ಆ ಗಾಳಿಗೆ ತೂರ್ಕೊಂಡು ಹೋಗ್ಬಿಡುತ್ತೆ ರಂಗೋಲಿ. ಅದಕ್ಕೋಸ್ಕರ ಅಂತಲೇ ಮತ್ತೆ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಹೊಸ್ಲು ಪೂಜೆ ಮಾಡೋದೇ ಒಂಥರ ವಿಶೇಷತೆ. ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಹೊಸ್ಲು ಅಂದರೆ ಉದಿಸ್ಲು ಪೂಜೆಗೆ ಅತ್ಯಂತ ಮಹತ್ವ ಕೂಡ ಇದೆ ಅಂತ ಹೇಳ್ತಾರೆ. ಮನೆಯ ಮುಂಭಾಗದಲ್ಲಿ ಉದಿಸ್ಲು ಪೂಜೆ ಮಾಡೋದ್ರಿಂದ, ಬೆಳಗಿನ ಜಾವ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸ್ವರೂಪ ಎಂದೇ ಭಾವಿಸಿ ಪೂಜೆ ಮಾಡ್ತಾರೆ, ನನಗೆ ಗೊತ್ತಿರೋ ಮಾಹಿತಿ. ಹಾಗಾಗಿ ಅದ್ರ ಲಕ್ಷ್ಮಿ ಆಹ್ವಾನ ಕೂಡ ಆಗುತ್ತೆ, ಮನೆಗೆ ಲಕ್ಷ್ಮಿ ಕೂಡ ಬರ್ತಾಳೆ ಅಂತ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೂಡ ಶುಚಿಗೊಳಿಸಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಕೂಡ ಮನೆಗೆ ಬರ್ತಾಳೆ, ದಾರಿದ್ರ್ಯ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿ ಆಹ್ವಾನ ಆಗುತ್ತೆ ಅನ್ನೋದು ಉದ್ದೇಶಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಳ್ಳಿಗಳಲ್ಲಾದರೆ ಬೆಳಗಿನ ಜಾವನೇ ಎದ್ಬಿಟ್ಟು ಸಗಣಿ ಸಾರಿಸ್ಬಿಟ್ಟು ಪುಟ್ಟದಾಗಿ ರಂಗೋಲಿ ಹಾಕಿರ್ತಾರೆ. ಅದೆಲ್ಲ ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ. ಪ್ರತಿದಿನ ಉದಿಸ್ಲು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸುಖ, ಸಮೃದ್ಧಿ ಕೂಡ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಉದಿಸ್ಲು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಅದರಲ್ಲೂ ಸ್ತ್ರೀಯರು ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡ್ದಂಗೆ ಉದಿಸ್ಲು ಪೂಜೆ ಮಾಡಿದರೆ ಇದು ಕೂಡ ಪ್ರತೀಕ ಇದೆ. ಮನೆಯ ಮುತ್ತೈದೆಯರು ಪೂಜಿಸಿದ ಮಾಂಗಲ್ಯ ಭಾಗ ಕೂಡ ವೃದ್ಧಿಯಾಗುತ್ತೆ ಅಂತ. ಹಾಗಾಗಿ ನನಗೆ ಗೊತ್ತಿರೋ ಮಾಹಿತಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಉದಿಸ್ಲು ಪೂಜೆ ಮಾಡಿ ಬರೋಷ್ಟರಲ್ಲೇ ನಮ್ಮ ಪಾಪು ಬೆಡ್ ಮೇಲಿರೋ ಪಿಲ್ಲೋಸ್ ಎಲ್ಲ ನೋಡಿ ಯಾವ ರೀತಿಯೆಲ್ಲ ಎಸ್ತಿದ್ದಾರೆ. ಇನ್ನೇನು ಉದಿಸ್ಲು ಕೂಡ ಪೂಜೆ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಪಾಪು ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಬಂದು ರೆಡಿ ಮಾಡೋಣ ಅಂತ ಕೂರಿಸ್ಕೊಂಡಿದ್ದೀನಿ. ನೋಡಿ, ಆ ಪೌಡ್ರನ್ನ ಬಾಯಲ್ಲಿ ಊದ್ತಾ ಇದ್ದಾರೆ, ಮುಖಕ್ಕೆ ಬೀಳಿ ನಿನಗೆ ಅಂತ ಹೇಳ್ತಿದ್ರು. ಸರಿ ಆಯಿತು ಊದಂತೆ. ಫಸ್ಟ್ ಬೊಟ್ಟಿಡ್ತೀನಿ ಬಾ ಅಂದರೆ ನಿಜವಾಗ್ಲೂ ಅವ್ರಿಗೆ ರೆಡಿ ಮಾಡಿಸ್ಕೊಂಡ್ರೆ ಇಷ್ಟನೇ ಇಲ್ಲ. ನಾನು ಡೈಲಿ ಬೊಟ್ಟಿಡಲ್ಲ ಅವ್ರಿಗೆ, ವಾರದಲ್ಲಿ 2 ಟೈಮ್ ಅಷ್ಟೇ ಅವ್ರು ಬೊಟ್ಟಿಡೋದು. ಏಕೆಂದರೆ ಅದರಲ್ಲಿ ಕೂಡ ಕೆಮಿಕಲ್ ಇರುತ್ತೆ. ಹಾಗಾಗಿ ಎಷ್ಟೇ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಅಂದರೆ ಸ್ಕಿನ್ಗೆ ಏನಾದ್ರು ಎಫೆಕ್ಟ್ ಆಗುತ್ತೇನೋ ಅಂತ ಭಯಕ್ಕೆ ನಾನು ಊರಿಗೆ ಹೋದರೆ ಅಥವಾ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಬೊಟ್ಟಿಡ್ತೀನಿ. ವಾರದಲ್ಲಿ 2 ಟೈಮ್ ಅಂತೂ ಬೊಟ್ಟಿಟ್ಟು ನಾನು ರೆಡಿ ಮಾಡ್ತೀನಿ. ಅವ್ರಿಗೊಂಥರ ಖುಷಿ. ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ರೆ ಅವರು ನಕ್ಕಳ್ತಾ ಆಟ ಆಡ್ತಾಯಿದ್ರು. ಇನ್ನೇನು ಅವ್ರನ್ನೂ ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಬೇಕು. ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಬೇಕು. ಹಾಗಾಗಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಪೂಜೆದಷ್ಟೇ ಎಲ್ಲ ಬೆಳಗ್ಗೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಬಿಟ್ಟಿದ್ದೀನಿ. ಫಸ್ಟ್ ಇವ್ರಿಗೆ ಬಟ್ಟೆ ಹಾಕಿಬಿಟ್ಟು ಬಿಟ್ಟೋದ್ರೆ ಸುಮ್ಮನೆ ಆಟಾಡ್ತಾರೆ. ಇಲ್ಲಿರೋ ತುಂಬ ಕಿರಿಕಿರಿ ಮಾಡ್ತಾರೆ, ಪೂಜೆನೇ ಮಾಡೋಕ್ಕೆ ಬಿಡೋದಿಲ್ಲ. ಅಮ್ಮ ಎತ್ಕೊ ಅಂತೇಳಿ ತುಂಬ ಹಠ ಮಾಡ್ತಾರೆ. ಹಾಗಾಗಿ ಇನ್ನೇನು ಅವ್ರಿಗೂ ಕೂಡ ವಿಭೂತಿ ಎಲ್ಲ ಹಚ್ಬಿಟ್ಟು ತಲೆ ಎಲ್ಲ ಬಾಚಿಬಿಟ್ಟು ಕೂರಿಸ್ಬಿಟ್ರೆ ಟಿ ವಿ ಅಥವಾ ಏನಾದರೂ ಹಾಕಿಬಿಟ್ಟು ಮಾತಾಡ್ಕೊಳ್ತಾಯಿದ್ರೆ ಸುಮ್ಮನೆ ಕೂಡ್ತಾರೆ. ಇಲ್ಲಾಂದ್ರೆ ಅಮ್ಮ ನಾನು ಎತ್ಕೊ, ನಾನು ನೋಡ್ತೀನಿ, ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾರೆ. ಅದರಲ್ಲೂ ನಾನು ಅಡುಗೆ ಮನೆಗೆ ಏನಾದ್ರು ಕೆಲಸ ಮಾಡ್ತಿದ್ದೀನಿ ಅಂದರೆ ಸಾಕು, ಅಮ್ಮ ನಾನು ಬಿಡ್ತೀನಿ, ನಾನು ನೀನು ಅಡುಗೆ ಮಾಡೋದನ್ನ ನೋಡಬೇಕು ಅಂತಾರೆ. ನಾವೇನು ಆ್ಯಕ್ಟಿವಿಟಿ ಮಾಡ್ತೀವೋ ಅಂತಲೇ ನೋಡ್ತಾ ಇರ್ತಾನೆ. ಅಷ್ಟು ಗಮನಿಸ್ತಾ ಇದ್ದ ನಮ್ಮ ಪಾಪು. ನೀನು ಏನು ಮಾಡ್ತೀವೋ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಹೇಳ್ತಿದ್ದೆ, ನೀನು ಹಾಯ್ ಮಾಡು, ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ನೀನು ಅಡುಗೆ ಮನೆಗೆ ಕರ್ಕೊಂಡೋಗಿ ನಿನ್ಗೆ ಊಟ ಕೂಡ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆಲ್ರೆಡಿ ಟೈಮು 9 ಗಂಟೆ ಆಗಿದೆ. ಇನ್ನೂ ಅವ್ರಿಗೇನು ಟಿಫನ್ ಕೊಟ್ಟಿರಲಿಲ್ಲ. ಪೂಜೆ ಮುಗಿದ ಮೇಲೆ ಟಿಫನ್ ಕೊಡೋಣ ಅಂತೇಳಿ ಅವ್ರನ್ನೂ ಕೂಡ ಕೂರಿಸ್ಬಿಟ್ಟಿದ್ದೆ ಒಂದು ಕಡೆ. ಈಗ ಅವ್ರು ಆರಾಮಾಗಿ ಟಿ ವಿ ನೋಡ್ತಿದ್ರು. ಇನ್ನೇ ನಾನು
ಹಾಗಾಗಿ ಟಿ ವಿ ನೋಡ್ತಾಯಿದ್ರು. ಮನೇಲಿ ಹೆಣ್ಮಕ್ಳು ರೊಟೀನ್ ಕೂಡ ಇದೇ ರೀತಿ ಆಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಹಸ್ಬೆಂಡ್ ಡ್ಯೂಟಿ ಹೋಗೋದ್ರಲ್ಲಿ ತಿಂಡಿ ಮಾಡಿಕೊಟ್ಟು ಪಾಪ ಕೂಡ ರೆಡಿ ಮಾಡಿಕೊಡು ಪಾಪನ ಆಟಾಡ್ಸ್ಕೊಳ್ತಾ ನಮ್ಮ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಹೆಣ್ಮಕ್ಳು ಡೈಲಿ ರೋಟೀನ್. ನನ್ನ ರೋಟೀನ್ ಅಂತೂ ಇದೇ ರೀತಿ ಇರುತ್ತೆ. ಹಾಗಾಗಿ ಯಾವಾಗಲೂ ನಮ್ಮ ರೋಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಡಿಫ್ರೆಂಟ್ ಚಿಕ್ಕ ಪುಟ್ಟ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಡೈಲಿ ರೋಟೀನ್ ಕೂಡ ಇದೇ ರೀತಿ ಇರುತ್ತೆ. ಇನ್ನೇ ನಾನು ಕೂಡ ರೆಡಿಯಾಗಿ ನನ್ನ ಗರ್ಕೆ ಎಲ್ಲ ತರಬೇಕು, ಹಾಗಾಗಿ ಹೋಗಬೇಕು. ಇವತ್ತು ಅಂಗಾರಕ ಸಂಕಷ್ಟ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಕೆಲಸ ಕೂಡ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಸ್ಬೆಂಡ್ ಕೂಡ ಡ್ಯೂಟಿ ಇತ್ತು, ಹಾಗಾಗಿ ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ತದನಂತರ ನಾನು ಮಿಕ್ಕಿದ ಕೆಲಸ ಮಾಡ್ಕೊಬೇಕಾಯ್ತು. ನೆಲೆಲ್ಲ ಬಿಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಈಗ ಪೂಜೆ ಕೂಡ ರೆಡಿ ಮಾಡ್ಕೊಬೇಕು. ಇಲ್ಲೆಲ್ಲ ಸಗಣಿಯಲ್ಲಿ ಬೇನಪ್ಪ ಮಾಡಿ ಪೂಜೆ ಮಾಡ್ತಾರೆ ನಮ್ಮೂರ ಕಡೆ ಎಲ್ಲ. ಇಲ್ಲ ಗಣೇಶನ ಫೋಟೋ ಇಟ್ಟು ಕೂಡ ಪೂಜೆ ಮಾಡ್ತಾರೆ. ಗಣೇಶನ ಫೋಟೋ ಆಲ್ರೆಡಿ ನಮ್ಮ ಮನೇಲಿ ಇದೆ. ಇನ್ನೇನು ಅರ್ಶನದಲ್ಲಿ ವಿಘ್ನೇಶ್ವರನ್ ಮಾಡಿ ಅದಕ್ಕೆ ಗರ್ಕೆಯನ್ನು ಹಾಕಿಬಿಟ್ಟು ಪೂಜೆ ಮಾಡ್ತೀನಿ ನಾನು. ಆ ರೀತಿ ಮಾಡೋದು. ಇವತ್ತು ಅಂಗಾರಕ ಸಂಕಷ್ಟ ತುಂಬ ಮಹತ್ವವಾದದ್ದು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಪೂಜೆ ಅಂತ ಇತ್ತು. ಆದರೆ ಇವತ್ತು ಹಸ್ಬೆಂಡ್ ಡ್ಯೂಟಿ ಹೋಗೋದಿದ್ರು, ತಿಂಡಿ ಇವೆಲ್ಲ ಕೆಲಸ ಮಾಡ್ಕೊಂಡು ಲೇಟ್ ಆಯಿತು. ಹಾಗಾಗಿ ಈಗ ನಾನು ಪೂಜೆ ಮಾಡ್ಕೊಳ್ತಿದ್ದೀನಿ. ಅಪ್ಪನ ಕೂಡ ರೆಡಿ ಮಾಡಿ ಫ್ರೆಶ್ ಅಪ್ ಮಾಡಿ ಬಿಟ್ಟಿದ್ದೀನಿ. ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇರ್ತಾರೆ. ನಾನು ಮಿಕ್ಕಿದ ಕೆಲಸ ಮಾಡ್ಕೊಬೇಕು. ಅದಕ್ಕೆ ಇದೆ ತೊಗೊಂಬಂದುಬಿಟ್ಟು ಪೂಜೆ ಮಾಡ್ಕೊಬೇಕು. ಈಗ ಇವತ್ತಿನ ರೊಟೀನ್ ಕೂಡ ಇದೆ. ಇವತ್ತು ಅಂಗಾರಕ ಸಂಕಷ್ಟಿಯ ಶುಭಾಶಯಗಳು ಎಲ್ಲರಿಗೂ. ನೀವು ಕಮೆಂಟ್ ಮಾಡಿ ಅಂಗಾರಕ ಸಂಕಷ್ಟಿ ನೀವು ಮಾಡ್ತಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ಅಂಗಾರಕ ಸಂಕಷ್ಟಿಯ ಶುಭಾಶಯಗಳು. ಇಲ್ಲಿ ನೋಡಿ, ಏನು ಮಾಡ್ತಿದ್ಯಾ ಪುಟ? ಆಟಾಡ್ತಿದ್ಯಾ? ಅವರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಫುಲ್ಲು ಫ್ರೆಶ್ ಅಪ್ ಅಲ್ಲ ಪಪ್ಪ ನೀನು? ಹಾಗಾಗಿ ಅಷ್ಟದಲ್ಲಿ ವಿಘ್ನೇಶನ್ ಮಾಡ್ತಿದ್ದೀನಿ. ನಮ್ಮ ಕಡೆ ಸಗಣಿಯಲ್ಲಿ ಬೇನಪ್ಪನ ಮಾಡಿ ಪೂಜೆ ಮಾಡ್ತಾರೆ. ಪ್ರತಿದಿನ ಉದಿಸ್ಲಿಕ್ಕೆ ಕೂಡ ಇಟ್ಬಿಟ್ಟು ದೇವ್ರ ಪೂಜೆ ರೀತಿ ಮಾಡ್ತಾರೆ. ಹಾಗಾಗಿ ನಾನು ಅಷ್ಟದಲ್ಲೇ ಮಾಡ್ತಿದ್ದೀನಿ. ಇಲ್ಲೆಲ್ಲ ಸಗಣಿ ಸಿಕ್ಕಿಲ್ಲ, ಹಾಗಾಗಿ ಇದು ಗಣಪತಿ ಎಲೆ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ, ನನಗಷ್ಟು ಗೊತ್ತಿಲ್ಲ. ಗಣಪತಿ ಎಲೆ ಇದು ನಮ್ಮನೆ ಬಾಗಿಲು ಮುಂದೆ ಬಿಟ್ಟಿತ್ತು. ಹಾಗಾಗಿ ಒಂದೇ ಒಂದು ಎಲೆ ಕಿತ್ಕೊಂಡು ಅದ್ರ ಮೇಲೆ ವಿಘ್ನೇಶ್ವರ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಎಲ್ಲ ರೆಡಿ ಆದಮೇಲೆ ನಾನು ಪೂಜೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಕೂಡ ಪೂಜೆ ಮಾಡ್ಕೊಬೇಕು. ಪ್ರಸಾದಕ್ಕೆ ಅಂತೇಳಿ ಅವಲಕ್ಕಿ ಪ್ರಸಾದ ಕೂಡ ಮಾಡಿದ್ದೆ. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಮಾಡ್ಕೊಂಡಿಲ್ಲ. ಇನ್ನೇನು ಪೂಜೆ ಕೂಡ ರೆಡಿ ಆಗಿತ್ತಲ್ವ, ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಳ್ಳೋಣ, ಬೇಗ ಆಗುತ್ತೆ ಅಂತೇಳಿ ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆನ ಕೂಡ ಪುಟ್ಟು ದೇವ್ರ ಮನೆ ಇದೆ, ಇದರಲ್ಲೇ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಬೇಕು. ರೆಂಟೆಡ್ ಹೌಸ್ ಆಗಿರೋ ಪ್ರತಿಯೊಬ್ಬರಿಗೂ ಇದೇ ರೀತಿ ಸಮಸ್ಯೆ ಇದೆ. ಕೆಲವ್ರ ಕಡೆ ಆದರೆ ದೇವ್ರ ಮನೆ ಕೂಡ ಕೊಟ್ಟಿರ್ತಾರೆ, ಆದರೆ ನಮಗೆ ಇರಲಿಲ್ಲ. ಹಾಗಾಗಿ ನಾನು ತೋರಿಸಿರ್ತೀನಿ ಪ್ರತಿ ಸರಿ ವ್ಲಾಗಲ್ಲಿ ಕೂಡ. ಇದೇ ನಮ್ಮ ಪುಟ್ಟ ದೇವ್ರ ಮನೆ ಅಂತಲೇ. ಅಂಗಾರಕ ಸಂಕಷ್ಟಿಯ ಮಹತ್ವ ಕೂಡ ತುಂಬ ಇದೆ. 12 ಸಂಕಷ್ಟಗಳ ಚತುರ್ಥಿಗಳ ಫಲ ಅಂತಲೇ ಹೇಳ್ಬೋದು. ವರ್ಷದ ಎಲ್ಲ 12 ಸಂಕಷ್ಟ ಚತುರ್ಥಿಗಳನ್ನು ಆಚರಿಸಿದ ಫಲವು ವಿಶೇಷವಾಗಿ ವರ್ಷದಲ್ಲಿ 2 ಟೈಮ್ ಬಂದಿದೆ. ಹಾಗಾಗಿ ತುಂಬ ವಿಶೇಷವಾಗಿ ಅಂಗಾರಕ ಸಂಕಷ್ಟಿನ ಆಚರಿಸ್ತಾ ಇದ್ದಾರೆ. ಗಣೇಶನ ಮಂತ್ರ ಕೂಡ ಪಠಿಸ್ಬೋದು. ಓಂ ಗಂ ಗಣಪತಿಯೇ ನಮಃ ಅಂತ ಪಠಿಸೋದು ಕೂಡ ತುಂಬ ಶ್ರೇಷ್ಠವಾಗುತ್ತೆ. ಹಾಗಾಗಿ ಗಣೇಶನಿಗೆ ಪ್ರಿಯವಾದ ನೈವೇದ್ಯ ಕೂಡ ಮಾಡ್ಬೋದು. ನಾನು ಅವಲಕ್ಕಿ ಸಿಹಿ ಮಾಡಿದ್ದೆ, ಗಣೇಶನಿಗೆ ಪ್ರಿಯವಾಗಿದ್ದು ಅಂತ ಹೇಳಿ. ನೀವು ಬೇಕಿದ್ರೆ ಮೋದಕ ಅಥವಾ ಸಿಹಿ ಏನಿರುತ್ತೋ ಮನೇಲಿ ಅದನ್ನು ಮಾಡಿಬಿಟ್ಟು ಗಣೇಶನಿಗೆ ಕೂಡ ಅರ್ಪಿಸಬಹುದು. ಅಷ್ಟು ಮಹತ್ವ ಇದೆ ಇವತ್ತು. ಅತ್ಯಂತ ಫಲದಾಯಕ ಕೂಡ ಇವತ್ತು. ಕಷ್ಟಗಳ ನಿವಾರಣೆ ಕೂಡ ಆಗಿ ಇಷ್ಟಾರ್ಥ ಕೂಡ ಸಿದ್ಧಿ ಆಗುತ್ತೆ ಅಂತ ನಂಬಿಕೆ ಇದೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಉಪವಾಸ ಕೂಡ ಮಾಡ್ತಾಯಿದ್ದೀನಿ. ಸಂಜೆ ಗಣೇಶನ ಪೂಜೆ, ಅಥರ್ವ ಶಿಷ್ಯ ನಾರಾಯಣ ಕೂಡ ಮಾಡ್ಬೋದು. ಚಂದ್ರೋದಯ ನಂತರ ಚಂದ್ರನಿಗೆ ಅರ್ಘ್ಯ ನೀಡಿ ಉಪವಾಸ ಕೂಡ ಮುರಿಬಹುದು. ಅಂಗಾರಕ ಸಂಕಷ್ಟ ತುಂಬ ಒಳ್ಳೆಯದು. ಗಣಪತಿ ವಿಘ್ನರಕನಾಗಿದ್ದು ಇರ್ತಾನೆ. ಈ ದಿನ ಪೂಜೆ ಸಲ್ಲಿಸಿದರೆ ನಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನಮಗೆ ಮನಸ್ಸಲ್ಲಿ ಏನು ಬೇಡ್ಕೊಂಡು ದೇವ್ರನ್ನ ಕೇಳ್ಕೊಳ್ತೀವೋ ಅದು ಫಲಿಸುತ್ತೆ ಅಂತಲೇ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೇ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಮನೇಲಿ ಫೋಟೋ ಇದ್ದರೂ ಕೂಡ ನಾನು ಈ ರೀತಿ ವಿಘ್ನೇಶನ್ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಪ್ರತಿ ವರ್ಷ ಕೂಡ ಅಷ್ಟೇ. ಅದರಲ್ಲೂ ಮಂಗಳವಾರ ಸಂಕಷ್ಟಿ ಬಂದಾಗ ಪ್ರತಿ ಸಾರಿ ಉಪವಾಸ ಇದ್ಬಿಟ್ಟು ವ್ರತ ಕೂಡ ಆಚರಣೆ ಮಾಡ್ತೀನಿ. ನೋಡಿ, ನಮ್ಮ ಮನೆಗೆ ಈ ರೀತಿ ಸಿಂಪಲ್ ಪೂಜೆ ಕೂಡ ಮುಗೀತು. ಪೂಜೆ ಮಾಡಿದ ತಕ್ಷಣ ಮನಸ್ಸಿಗೆ ಒಂಥರ ಸಮಾಧಾನವಾಗಿರುತ್ತೆ. ಇವತ್ತು ಉಪವಾಸ ಆಗಿರೋದ್ರೆ ಏನೂ ಕೂಡ ಊಟ ಮಾಡಲ್ಲ. ಪಾಪು ಕೂಡ ಊಟಕ್ಕೆ ರೆಡಿ ಮಾಡಬೇಕು ಅವ್ರಿಗೂ ಕೂಡ. ಇನ್ನೇ ನಾನು ಕೂಡ ಕೂದಲೆಲ್ಲ ಆರಿಸ್ಕೊಂಡು ಪಾಪು ಕೂಡ ತಿಂಡಿ ರೆಡಿ ಮಾಡಬೇಕು. ಇಡ್ಲಿ ಮಾಡಿದ್ದೀನಿ, ಆದರೆ ಅವ್ರು ಬೇಡ ಅಂತಿದ್ದಾರೆ. ಹಾಗಾಗಿ
ಅವ್ರಿಗೆ ದೋಸೆ ಏನಾರು ಹಾಕ್ಕೊಟ್ಬಿಟ್ರೆ ಸುಮ್ಮನೆ ತಿಂತಾರೆ. ಸಂಜೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಹಾಗಾಗಿ ಬೇಗನೆ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆ ಕಡೆ ಮುಗಿದಿದೆ, ಇನ್ನೇನಿಲ್ಲ. ಪ್ರಸಾದಕ್ಕೆ ಅಂತ ರವೆ ಕೇಕ್ ಕೂಡ ಮಾಡಿದ್ದೀನಿ, ಅದನ್ನು ತೋರ್ಸೋಕ್ಕಾಗಿಲ್ಲ. ಎಡೆ ಕೂಡ ಹಿಡ್ದಿದ್ದೀನಿ. ಇನ್ನೊಂದು ಸಂಜೆ ಉಪವಾಸ ಮುಗಿದ್ಮೇಲೆ ಚಂದ್ರ ದರ್ಶನ ಮಾಡಿ ಗಣೇಶನ ಟೆಂಪಲ್ಗೆ ಹೋಗಬೇಕು ಅಷ್ಟೇ. ನಮ್ಮ ಪಾಪಲ್ಲಿ ಮಲ್ಕೊಂಡಿದ್ದಾನೆ. ಪತ್ಲು. ಏನು ವಿಶೇಷ ಸಂಕಷ್ಟಹರ ಚತುರ್ಥಿ ಅಂತ ಕೂಡ ನಿಮಗೆ ಜೊತೆ ನಾನು ಶೇರ್ ಮಾಡ್ತೀನಿ. ಎಷ್ಟೆಲ್ಲ ವಿಶೇಷತೆ ಇದೆ, ಏನೆಲ್ಲ ಇದೆ ಸಂಕಷ್ಟಹರ ಚತುರ್ಥಿ ಮಾಡೋದ್ರಿಂದ. ಸಂಕಷ್ಟ ಅಂಗಾರಕ 15 ದಿನ ಉಪವಾಸ ಮಾಡಿ 21 ವಾರ ಸಂಕಷ್ಟಿ ಮಾಡೋ ರೀತಿ ಮಂಗಳವಾರ ಸಂಕಷ್ಟಿ ಮಾಡೋದ್ರಿಂದ. ಹಾಗಾಗಿ ಅಂಗಾರಕ ಸಂಕಷ್ಟಿ ಅನ್ನೋದು ತುಂಬ ಶ್ರೇಷ್ಠವಾದದ್ದು, ಹಾಗೆ ತುಂಬ ಮಹತ್ವವಾದದ್ದು ಕೂಡ ಅಂತ ಹೇಳ್ಬೋದು. ಸ್ವಾಮಿ ಮಾಡಿದ್ಯಾ? ಶ್ಲೋಕ ಹೇಳಿದೆ. ಇನ್ನೇನಿಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ದೇವಸ್ಥಾನಕ್ಕೆ ಹೋಗ್ಬರ್ಬೇಕು ಅಷ್ಟೇ. ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ರೆ ಕೆಲಸ ಸಂಕಷ್ಟಿ ಕೂಡ ಪೂರ್ತಿ ಆಗ್ತದೆ. ಹಾಗೆ ನೈಟ್ ಚಂದ್ರ ದರ್ಶನ ಮಾಡಿಕೊಂಡು ಉಪವಾಸನ ಕೂಡ ಎಂಡ್ ಮಾಡ್ತೀನಿ. ಪತ್ಲಾಕಕ್ಕ ನಿನಗೆ ನೋಡು, ಇಡ್ಲಿ ಮಾಡಿದ್ದೆ. ನಂಗೆ ಇಡ್ಲಿ ಬೇಡ, ದೋಸೆ ಕೊಡು ಅಂತ ಹಠ. ಹೋಗಿ ಮತ್ತೆ ಅವ್ನಿಗೆ ಅಂತ ದೋಸೆ ಹೋಯ್ತಾ. ಇದು ಸ್ವಲ್ಪ ದಪ್ಪನಾಗೆ ಹೋಯ್ತೀನಿ ಅವ್ನಿಗೆ ಅಂದರೆ, ಯಾಕಂದರೆ ಗರಿ ಅನಿಸಿದ್ರೆ ಅವ್ನಿಗೆ ಅಷ್ಟೊಂದು ತಿನ್ನೋಕೆ ಅನಿಸಲ್ಲ. ಹಾಗಾಗಿ ಸ್ವಲ್ಪ ದಪ್ಪನಾಗೆ ಹೋಯ್ತೀನಿ. ಇದೇ ಕೊಡಬೇಕು. ದೋಸೆ ಅಂದರೆ ದೋಸೆನೇ ಮಾಡಬೇಕು, ಆ ಥರ ಅವನು. ದೋಸೆ ಕೂಡ ರೆಡಿ ಆಯಿತು. ಅವ್ನು ತಿನ್ನಿಸ್ಬಿಟ್ರೆ ಮುಗ್ದೋಗುತ್ತೆ ಕೆಲಸ. ಅದಕ್ಕೆ ಒಂದೇ ದೋಸೆ ಹೋಗಿದ್ದೀನಿ. ಹಸ್ಬೆಂಡ್ ಇಡ್ಲಿ ತಿನ್ಕೊಂಡು ಹೋಗಿದ್ದಾರೆ. ಇಡ್ಲಿ ಕೂಡ ಒಂದೇ ಇಬ್ಬೇ ಮಾಡಿದೆ. ಇಡ್ಲಿ ಕೂಡ ಇದೆ. ಇಡ್ಲಿಗೆ ಕೊಬ್ಬರಿ ಚಟ್ನಿ, ದೋಸೆ ಕೂಡ ರೆಡಿ ಆಯಿತು. ಹಾಗಾಗಿ ಸುಮ್ಮನೆ ತಿಂತಾರೆ. ದೋಸೆ ಆದರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತೂ, ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಇನ್ನೇನು ದೇವಸ್ಥಾನ ಕೂಡ ಹೊರಡಬೇಕು, ಹೋಗೋಣ ಅಂತೇಳಿ ರೆಡಿ ಆದರೆ ಸಖತ್ ಮಳೆ ಬರ್ತಾ ಇದೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ ನಿಲ್ಲುತ್ತೇನೆ, ಲೇಟ್ ಆದರೂ ಎಲ್ಲ ಹೋಗೋಣ ಅಂದ್ಕೊಂಡು. ಇಲ್ಲ ಚಂದ್ರ ಕಂಡ್ರೆ ಪೂಜೆ ಮಾಡಿಬಿಟ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೇ ಗಣೇಶನ ಪೂಜೆ ಮಾಡಿದ್ನಲ್ವ ಅಂತ ಅಂದ್ಕೊಂಡಷ್ಟೇ. ಇನ್ನೇನು ಮಾಡೋದು, ಸಖತ್ ಮಳೆ ಬರ್ತಿದೆ, ಗುಡುಗು ಸಿಡ್ಲು ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ಅಂತಲೇ ಇಷ್ಟದಂಗ ವೆಯ್ಟ್ ಮಾಡಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಕೂಡ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆನ ನಿಂತರೆ ಹೋಗೋಣ ಅಂತ, ಆದರೆ ಮಳೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಹಾಗಾಗಿ ಮನೆಯಲ್ಲೇ ಸಿಂಪಲ್ ಪೂಜೆ ಮಾಡ್ಕೊಂಡು ಸಿಹಿ ಕೂಡ ಮಾಡಿದ್ನಲ್ವ, ಹಾಗಾಗಿ ಚಂದ್ರ ನೋಡ್ಬಿಟ್ಟು ಚಂದ್ರನ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನೇನು ಮಾಡೋದು, ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಇನ್ನು ಮನೇಲೇ ಏನಾಗುತ್ತೋ ಅದನ್ನೇ ಮಾಡ್ಕೊಬೇಕು. ಹಾಗಾಗಿ ಈಗ ಚಂದ್ರ 10 ಗಂಟೆ ಮೇಲೆ ಕಾಣುತ್ತೆ ಅಂತ ಹೇಳಿದರೆ ಅಲ್ಲಿವರೆಗೂ ಉಪವಾಸ ಇದ್ಬಿಟ್ಟು ಪೂಜೆ ಕೂಡ ಮಾಡ್ಕೊಳೋದು ಅಷ್ಟೇ. ಹಾಗೆ ಹೊಸಬ್ರದ ದಯವಿಟ್ಟು ಚಾನಲ್ಗೆ ಕೂಡ ಜಾಯ್ನ್ ಆಗಿ. ಯಾವಾಗಲೂ ಚಾನಲ್ ನೋಡ್ತೀರಿ, ಯಾವಾಗಲೂ ಡೈಲಿ ವೀಡಿಯೋಸ್ ಕೂಡ ಅಪ್ಲೋಡ್ ಆಗ್ತದೆ. ವೀಡಿಯೋಸ್ ಕೂಡ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಚಾನಲ್ ಮೇಲೆ.